ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಶುರುವಿನಲ್ಲಿ ಅಜ್ಜಿ ಅಂಜನ ಮನಸ್ಸಿನಲ್ಲಿ ಇನ್ನೂ ಅಜಿತ್ ಇದ್ದಾನೆ ಅನ್ನೋ ಗೊಂದಲನ ನಿನಗೆ. ಅವಳು ಈಗಾಗಲೇ ಅಜಿತ್ನ ಮರ್ತಿದ್ದಕ್ಕೆ ತಾನೇ ಹೊಸ ಹುಡುಗನ ಜೊತೆ ಎಂಗೇಜ್ಮೆಂಟ್ಗೆ ಒಪ್ಪಿಗೆ ಕೊಟ್ಟಿದ್ದು. ಅಂಜು ಬಗ್ಗೆ ನಿನ್ನ ಕಾಳಜಿ ಅರ್ಥ ಆಗತ್ತೆ, ಆದ್ರೆ ಇವಾಗ ಅವಳ ಬಗ್ಗೆ ಸಮಸ್ಯೆ ಇಲ್ಲ ದೇವಿಯಾನಿ ಅಂಜನನ ಒಪ್ಪಿಸ್ತಾಳೆ. ನೀನ್ ಹೇಳು ಕಂದ, ಅಂಜನನ ಮದುವೆ ಆಗಿದೀಯಾ? ಮದುವೆ ಆದ್ರೆ ನೀವಿಬ್ರು ತುಂಬಾ ಸಂತೋಷವಾಗಿರ್ತೀರಾ, ಇಬ್ಬರ ದಾಂಪತ್ಯ ಜೀವನನೂ ಚೆನ್ನಾಗಿರುತ್ತೆ ಕಣೋ. ನನಗೂ ಮೊದ್ಲೆಲ್ಲ ಅಂಜು ಮಾಡೋದು ಅತಿ ಅನಿಸ್ತಾ ಇತ್ತು, ಆದ್ರೆ ಅವಳು ಅಜಿತ್ ಮೇಲಿರುವ ಪ್ರೀತಿಯಿಂದ ಹಾಗೆ ಮಾಡ್ತಾ ಇದ್ಲೆ ಅನ್ನುವಂತ ಅರ್ಥ ಮಾಡ್ಕೋಬೇಕು. ಆ ಹುಡುಗಿಯನ್ನ ನಾವು ಬೇರೆ ದೇಶಕ್ಕೆ ಕಳಿಸಿದಾಗ ಮನಸ್ಸಲ್ಲಿ ನೋವನ್ನ ಇಟ್ಕೊಂಡು ಜೀವನ ಮಾಡಿ ಒಬ್ಬಳೇ ನಮ್ಮೆಲ್ಲರಿಗೂ ಮಾದರಿಯಾಗ್ಬಿಟ್ಲು. ಆಮೇಲೆ ಗುರುಗಳು ಹೇಳಿದ ಮೇಲೆ ಮದುವೆ ಆಗ್ಲೇಬೇಕು ಅನ್ನೋ ಒಂದೇ ಕಾರಣ ಆದ ಮೇಲೆ ಅವಳಮ್ಮ ನೋಡಿದ ಹುಡುಗನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾದ್ಲು. ಈಗ ಅದು ಕೂಡ ಮುರಿದುಬಿಡ್ತು. ಸ್ವತಂತ್ರವಾಗಿ ಒಂಟಿಯಂಗಿ ಎಲ್ಲೋ ನೆಮ್ಮದಿಯಿಂದ ಹಾರಾಡ್ತಾ ಇದ್ದ ಪಕ್ಷಿಯನ್ನ ಕರ್ಕೊಂಡು ಬಂದು ರೆಕ್ಕೆಯನ್ನ ಮುರಿದಾಕಿದ್ರೆ ಪಕ್ಷಿ ಕೆಳಗಡೆ ಬಿದ್ದು ಹೋಗುತ್ತೆ ಕಂದ. ಅದಕ್ಕೆ ಇವಾಗ ಜೊತೆಯಾಗಿ ಹಾರಾಡೋದಕ್ಕೆ ಒಂದು ಜೋಡಿ ಪಕ್ಷಿ ಬೇಕು, ಯೋಚನೆ ಮಾಡಿ ನೋಡಪ್ಪ ಅಂತ ಹೇಳಿ ಅಜ್ಜಿ ನಚಿಕೇತಿಗೆ ಹೇಳ್ತಾರೆ. ನಚಿ ಏನು ಮಾತಾಡದೆ ಹೊರಟಿರ್ತಾನೆ. ಅದಕ್ಕೆ ಭೂಮಿ ಮೈದು 1 ನಿಮಿಷ ಅಂತ ಹೇಳಿ ನಿಲ್ಲಿಸ್ತಾಳೆ. ಈ ಕಡೆ ದೇವಿಯಾನಿ ಅಂಜು ಹತ್ರ 3 ಹೊತ್ತು ಅಜಿತ್ ಬಿಟ್ರೆ ಬೇರೆ ಏನು ಯೋಚನೆ ಮಾಡ್ಬೇಡ ನೀನು, ಅವನಿಂದನೇ ಬಿದ್ದಿರು. ಅವನು ನೀನು ಬದುಕಿದೆಯೋ ಇಲ್ವೋ ಅನ್ನೋದನ್ನೇ ನೋಡೋದಿಲ್ಲ. ಪ್ರೀತಿ ಅಂತೆ ಪ್ರೀತಿ, ನೋಡಿದ ತಕ್ಷಣ ಲವ್ ಆಡ್ರೆ ಅದನ್ನ ಪ್ರೀತಿ ಅಂತ ಕರೆಯೋದಿಲ್ಲ. ಇಷ್ಟಕ್ಕೂ ಎಷ್ಟು ದಿನದ ಪ್ರೀತಿನೇ ನಿಂದು ಅಂತ ದೇವಿಯಾನಿ ಅಂಜು ಹತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿ ಮೈದು ಲವ್ ಅಂತ ಹೇಳಿ ಅಂಜು ಸಾಹೇಬ್ರಿಂದೆ ಬಿದ್ದಿದ್ದು ನಿಜ, ಆದ್ರೆ ಮೈದು ಅದೇನು ತುಂಬಾ ವರ್ಷಗಳ ಲವ್ ಅಲ್ಲ. ಜೊತೆಗೆ ಅಂಜು ಫಾರಿನ್ನಲ್ಲೇ ಹೆಚ್ಚು ಸಮಯ ಇದ್ದಿದ್ದು. ಅದು ನಿನಗೂ ಕೂಡ ಗೊತ್ತಲ್ವಾ ಮೈದು? ನಿಮ್ಮ ಅಣ್ಣನ ಪ್ರೀತಿ ಮಾಡಿದ ಹುಡುಗಿಯನ್ನ ನಾನು ಹೇಗೆ ಮದುವೆ ಆಗ್ಲಿ ಅಂತ ನೀನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಇದಕ್ಕೆಲ್ಲ ಮೇಲಾಗಿ ಅಂಜು ವಯಸ್ಸುವಂತದ್ದು ಏನು ಮಾಡೋದಕ್ಕೆ ಆಗಲ್ಲ. ಆದ್ರೆ ಮೈದು, ನಿಮ್ಮ ಅಣ್ಣ ಎಂಥವರು ಅಂತ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ಹುಡುಗಿರಿಗೆ ಬೇಗ ನಮ್ಮ ಸಾಹೇಬರಂತ ಹುಡುಗರು ತುಂಬಾ ಬೇಗ ಇಷ್ಟ ಆಗ್ಬಿಡ್ತಾರೆ ಅಂತ ಭೂಮಿ ಹೇಳ್ತಾಳೆ. ನಚಿಗೆ ಇನ್ನು ಈ ಕಡೆ ದೇವಿಯಾನಿ ಇಷ್ಟ ಪಡೋದಿಕ್ಕೂ ಪ್ರೀತಿಗೂ ವ್ಯತ್ಯಾಸ ಇದೆ ಮಗಳೇ. ನೀನು ಅವನು ನಡೆಕೊಳ್ಳೋ ರೀತಿ, ಅವನ ಗುಣ ಇದನ್ನೆಲ್ಲ ನೋಡಿ ಇಷ್ಟಪಟ್ಟಿದ್ಯಾ. ಆದ್ರೆ ಅಂಜು ಅವನು ನಿನ್ನನ್ನ ಪ್ರೀತಿ ಮಾಡ್ತಾ ಇಲ್ವೇ? ಹೋಗ್ಲಿ, ಎಷ್ಟು ದಿನ ಅಂತ ಅವನ ಹೆಸರನ್ನ ಹೇಳ್ಕೊಂಡು ತಪಸ್ಸು ಮಾಡ್ತೀಯೇ ಅಂತ ದೇವಿಯಾನಿ ಕೇಳಿದ್ರೆ ಅವನು ಸಿಗೋವರ್ಗೂ ಅಂತ ಹೇಳಿ ಅಂಜು ಹೇಳ್ತಾಳೆ. ಆಗ ದೇವಿಯಾನಿ ಅಯ್ಯೋ, ಅವನು ನಿನಗೆ ಸಿಗೋದಿಲ್ಲ ಅಂಜು, ಈ ನಿನ್ನ ಒನ್ವೇ ಪ್ರೀತಿಗೆ ಮುಕ್ತಿಯನ್ನ ಕೊಡ್ಲೇಬೇಕು ಅಂತ ದೇವಿಯಾನಿ ಅಂಜುಗೆ ಹೇಳಿದ್ರೆ ಈ ಕಡೆ ಅಪ್ಪು ಬರೀ ಕೊಡೋದಲ್ಲ, ಪ್ರೀತಿಯಲ್ಲಿ ಗಳಿಸ್ಕೋಬೇಕು. ಅಂಜುಗೆ ಫಸ್ಟ್ ಲವ್ ಸಕ್ಸಸ್ ಆಗಿ ಮದುವೆ ಆಗುತ್ತೆ ಹೇಳು, ಬೇರೆ ಯಾಕೆ? ನಿನ್ನ ವಿಷಯನೇ ತಗೋ. ಅನಯ್ಯ ನಿನ್ನ ಫಸ್ಟ್ ಲವ್ ಅವಳು, ನಿನ್ನನ್ನ ಮದುವೆ ಆತ್ಲಾ? ಇಲ್ಲ ಅಲ್ವಾ? ನಚ್ಚಿ ಒಪ್ಕೋ, ಯೋಚನೆ ಮಾಡಿ ನೋಡು, ಟೇಕ್ ಟೈಮ್. ಯಾರನ್ನು ಮದುವೆ ಆಗೋದಕ್ಕಿಂತ ಗೊತ್ತಿರೋ ಅಂಜುನೇ ಮದುವೆ ಆಗ್ಬಹುದಲ್ವಾ ಅಂದ ಅಪ್ಪು ನಚ್ಚಿಗೆ ಹೇಳ್ತಾಳೆ. ಇನ್ನು ಈ ಕಡೆ ದೇವಿಯಾನಿ ಬರೀ ಚೆನ್ನಾಗಿರೋದು ಮಾತ್ರ ಅಲ್ಲ ಅಂಜು, ನಿಂದು ನಚ್ಚಿದ್ದು ವೇವ್ಲೆಂತ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಂದು ವೇಳೆ ನೀನು ಅಜಿತ್ನನ್ನೇ ಮದುವೆ ಆದೆ ಅಂತ ಇಟ್ಕೋ, ಆಗ ನಿನಗೆ ಏನೇ ಸಿಗುತ್ತೆ ಏನೂ ಸಿಗೋದಿಲ್ಲ. ನೀನು ಬೇಕಾದ್ರೆ ನಿನ್ನ ಕೊನೆಯೂಸಿರುವ ಇರೋವರೆಗೂ ಅವನನ್ನ ಪ್ರೀತಿಸ್ತಾನೆ ಇರಬಹುದು, ಅವನಿಗೋಸ್ಕರ ಜೀವನ ಪರ್ಯಂತ ನೀನು ಕಾಯ್ಬಹುದು. ಆದ್ರೆ ಅಂಜು, ನಾನು ನಿನಗೆ ಚೆನ್ನಾಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ, ಅವನು ನಿನಗೆ ಮೇಲೆ ಅನುಕಂಪ ಹುಟ್ಟಬಹುದೇ ಹೊರತು ಯಾವುದೇ ಕಾರಣಕ್ಕೂ ಪ್ರೀತಿ ಅಂತೂ ಹುಟ್ಟೋದಿಲ್ಲ ಕಣೆ ಅಂತ ದೇವಿಯಾನಿ ಅಂಜುಗೆ ಹೇಳ್ತಾರೆ. ಇನ್ನು ಈ ಕಡೆ ಪ್ರೀತಿ ಹುಟ್ಟೋದಿಕ್ಕೆ ಒಂದೇ ಒಂದು ಕ್ಷಣ ಸಾಕು, ಜೀವನ ಪೂರ್ತಿ ನಿಭಾಯಿಸ್ಕೊಂಡು ಹೋಗೋದಿಕ್ಕೆ ಮನಸ್ಸಿರ್ಬೇಕು. ನಮ್ಮ ಅಂಜುಗೆ ಸ್ವಲ್ಪ ಹುಡುಕು ಬುದ್ಧಿ ಅಷ್ಟೇ, ಅದೇ ಬಿಟ್ರೆ ಅವಳು ತುಂಬಾ ಒಳ್ಳೆ ಹುಡುಗಿ. ಮೈದು, ನೀವಿಬ್ರು ಮೊದಲನೇ ಪ್ರೀತಿಯನ್ನ ಪಡ್ಕೊಳ್ಳೋದಿಕ್ಕೆ ಆಗದೆ ನೋವನ್ನ ಅನುಭವಿಸಿದ್ದೀರಾ ಅಂದಮೇಲೆ ನೀವಿಬ್ಳು ಯಾಕೆ ಪರಸ್ಪರ ಅದೇ ಪ್ರೀತಿಯನ್ನ ಕೊಟ್ಟು ತಗೊಳ್ಬಾರ್ದು ಅಂತ ಭೂಮಿ ನಚಿಗೆ ಹೇಳ್ತಾರೆ. ಇನ್ನು ಈ ಕಡೆ ದೇವಿಯಾನಿ ಕೂಡ ತಗೊಳ್ಬೇಕು, ಸಿಕ್ಕಿತನ್ನ ಪ್ರೀತಿ ಹೆಸರಲ್ಲಿ ತಗೊಂಡು ಆಮೇಲೆ ಅವರನ್ನ ಬೀದಿಯಲ್ಲಿ ನಿಲ್ಲಿಸ್ಬೇಕು. ನಿನಗೆ ಈ ಮನೆ ಸೊಸೆ ಅನ್ನೋ ಅಧಿಕಾರ, ಆಸ್ತಿ, ಅಂತಸ್ತು, ಪಟ್ಟ ಘನತೆ ಎಲ್ಲಾ ಸಿಗುತ್ತೆ ಬೇಬಿ, ಯೋಚನೆ ಮಾಡು. ಆ ಟೀ ಅಂಗಡಿ ಭೂಮಿನ ಮುಂದೊಂದು ದಿನ ಭೂಮಿ ಮೇಲೆ ಇಲ್ದೇ ಇರೋ ತರ ಮಾಡೋದಂತೂ ಗ್ಯಾರಂಟಿಯಾಗುತ್ತೆ. ಆಗ ಈ ಇಡೀ ದೇವರ ಸನ್ನಿಧಿಯ ಆಸ್ತಿ ಅಂಜು ನಿನ್ನೊಬ್ಳಿಗೆ ಬರತೆ, ಯೋಚನೆ ಮಾಡು. ಇದೆಲ್ಲ ಸಾಲ್ದು ಅಂತ ಈಗ ಅಶ್ವಿನಿ ಮತ್ತೆ ಬರ್ತಾ ಇದ್ದಾಳಂತೆ ಈ ಮನೆಗೆ. ಇನ್ನು 1 ವಾರದಲ್ಲಿ ಮನೆಗೆ ಬರ್ತೀನಿ, ನಚಿ ಜೊತೆ ಮದುವೆ ಮಾತುಕತೆಯನ್ನ ಮುಗಿಸಿ ಅಂತ ನನಗೆ ಹೇಳಿದಾಳೆ. ಅವಳು ಬ್ಲ್ಯಾಕ್ ಮೇಲ್ ಮಾಡಿದಾಳೆ ಅವಳು. ಅದಕ್ಕೆ ಮಗಳೇ, ನಿನ್ನನ್ನ ಕೇಳ್ದೇನೆ ನಿಮ್ಮ ಅಮ್ಮ ಈ ಪ್ಲಾನನ್ನ ಮಾಡಿದ್ದು ಅಂತ ದೇವಿಯಾನಿ ಅಂಜುಗೆ ಹೇಳ್ತಾಳೆ. ಈ ಕಡೆ ಶ್ರವಣ್, ನಚಿ, ನಾವೆಲ್ಲ ಏನೋ ಪ್ಲಾನ್ ಮಾಡಿದ್ರೆ ಆ ದೇವ್ರು ಇನ್ನೇನೋ ಪ್ಲಾನ್ ಮಾಡಿರ್ತಾನೆ. ನಿಜ ಹೇಳು, ಜೋಡಿಯಂತಿ ತುಂಬಾ ಚೆನ್ನಾಗಿದೆ. ನೀವಿಬ್ರು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಕೊಂಡ್ರೆ ಮುಂದೆ ಈ ಮನೆಯಲ್ಲಿ ದೊಡ್ಡ ಸಂಭ್ರಮನೇ ನಡೆಯುತ್ತೆ ಅಂತ ಹೇಳಿ ಶ್ರವಣ್ ನಚಿಗೆ ಹೇಳ್ತಾರೆ. ಈ ಕಡೆ ದೇವಿಯಾನಿ, ಸಂಭ್ರಮ ಅನ್ನೋ ಹೆಸರಲ್ಲಿ ಸೇಡಿನ ಕಿಚ್ಚನ್ನ ಹತ್ತಿಸ್ಬೇಕು, ನಮ್ಮ ಕೆಲಸಕ್ಕೆ ನಮ್ಮ ದಾರಿಯಲ್ಲಿ ಅಡ್ಡ ಬರುವ ಒಬ್ಬೊಬ್ಬರನ್ನು ಮುಗಿಸ್ತಾ ಹೋಗ್ಬೇಕು ಅಂತ ದೇವಿಯಾನಿ ಅಂಜು ಹತ್ರ ಹೇಳ್ತಾಳೆ. ಈ ಕಡೆ ಸಂಗೀತ, ದೂರದ ಬೆಟ್ಟದ ಗಾದಿಯನ್ನ ಕೇಳಿಲ್ವಾ? ನಮ್ಮ ನಚ್ಚಿಗೆ ಬೇರೆ ಯಾವುದೋ ಹುಡುಗಿಯನ್ನ ಹುಡುಕಿ ಮದ್ವೆ ಮಾಡೋದ್ರ ಬದಲು ನಮ್ಮ ಅಂಜುನೆ ಮದ್ವೆ ಮಾಡಬಹುದಲ್ವಾ? ನಾವು ನಡೆಯೋ ದಾರಿನಲ್ಲಿ ಕಲ್ಲು ಮುಳ್ಳು ಇದ್ದೇ ಇರುತ್ತೆ ಕಣೋ, ಒಂದು ಸಲ ಎಡವಿರೋ ಕಲ್ಲಿಗೆ ಪದೇ ಪದೇ ಎಡವಿ ನೋವನ್ನ ಮಾಡ್ಕೋಬಾರ್ದು ಅಷ್ಟೇ. ನೋಡು ನಚ್ಚಿ, ಈಗಾಗ್ಲೇ ಒಂದು ಸಲ ತುಂಬಾ ನೋವನ್ನ ಅನುಭವಿಸಿದೀಯಾ. ನೋಡಪ್ಪ, ಮನೆಯಲ್ಲಿ ಎಲ್ರೂ ಒಪ್ಕೊಂಡು ಅವರು ನಿರ್ಧಾರವನ್ನ ತಿಳಿಸಿದ್ದಾರೆ, ನೀನು ಕೂಡ ಚೆನ್ನಾಗಿ ಯೋಚನೆ ಮಾಡು ಅಂತ ಹೇಳಿ ಸಂಗೀತ ಹೇಳ್ತಾರೆ ನಚ್ಚಿಗೆ. ನಂತರ ಅಜಿತ್ ಹತ್ರ ಬಂದ್ಬಿಟ್ಟು, ಅಜಿತ ನೀನೇನ್ ಹೇಳ್ತೀಯೋ ಅಂತ ಸಂಗೀತ ಕೇಳಿದಾಗ, ಇದ್ರಲ್ಲಿ ನಂದೇನೂ ಇಲ್ಲಮ್ಮ, ಅವನು ನಿರ್ಧಾರ ಅಷ್ಟೇ, ನನಗೆ ಅವನು ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಅಜಿತ್ ಹೇಳ್ತಾನೆ. ಈ ಕಡೆ ದೇವಿಯಾನಿ, ಇಲ್ಲಿ ಒಳ್ಳೆತನಕ್ಕೆ ಬೆಲೆ ತುಂಬಾನೇ ಕಡಿಮೆ. ಹೇ, ನಾನು ನಿಮ್ಮಪ್ಪನ ಕಳ್ಕೊಂಡು ದಿನ ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ
ನನಗ್ ಮಾತ್ರ ಗೊತ್ತು ಅಂಜು. ಹಾಗಂಟ ತಪ್ಪು ಮಾಡಿನೇ ಜೀವನ ಮಾಡ್ಬೇಕು ಅಂತ ಅಲ್ಲ ಬೇಬಿ, ತಪ್ಪು ಮಾಡದೇ ಇರೋರ್ ಹತ್ರ ತಪ್ಪು ಮಾಡಿಸೋದ್ರಲ್ಲೇ ಇರೋದು ಜಾಣತನ ಅಂಟ ದೇವಿಯಾನಿ ಅಂಜುಗೆ ಬ್ರೈನ್ ವಾಶ್ ಮಾಡ್ತಾನೆ ಇರ್ತಾಳೆ. ಈ ಕಡೆ ಭೂಮಿ ಮೈದು, ಈ ಜಗತ್ತಿನಲ್ಲಿ ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ಎಲ್ರೂ ಒಂದಲ್ಲ ಒಂದು ರೀತಿ ಗೊತ್ತಿದ್ದೇ ಗೊತ್ತಿಲ್ದೇನೋ ತಪ್ಪು ಮಾಡೇ ಇರ್ತಾರೆ. ಆದ್ರೆ ಆ ತಪ್ಪುಗಳನ್ನ ತಿದ್ದಿಕೊಂಡು ನಡೆಯುವನೇ ಒಬ್ಬ ಒಳ್ಳೆ ಮನುಷ್ಯ. ಅದು ಯಾವ ಋಣಾನೋ ಬಂದನೋ ಏನೋ, ನಿಮ್ಮಿಬ್ಬರ ಮುಖಾಂತರ ಈ ಸಂಬಂಧ ಮತ್ತೆ ಗಟ್ಟಿಯಾಗ್ತಾ ಇದೆ. ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ ಅಲ್ವಾ? ಇದನ್ನ ಅರೇಂಜ್ ಮ್ಯಾರೇಜ್ ತರನೇ ಅನ್ಕೋ. ಆಮೇಲೆ ಹೋಗ್ತಾ ಹೋಗ್ತಾ ನಿನ್ನ ಲೈಫ್ನಲ್ಲಿ ಪ್ರೀತಿ ಅನ್ನೋ ಡೋಸೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಭೂಮಿ ನಚಿಗೆ ಹೇಳ್ತಾಳೆ. ಇನ್ನು ಈ ಕಡೆ ಅಶ್ವಿನಿ, ಅವ್ರ ಕಡೆ ರೌಡಿಯೊಳು ಬಂದ್ಬಿಟ್ರು ಮೇಡಮ್. ಅವರು ಕಳಸದಿಂದ ಹೊರಟವರು, ಎಲ್ಲೂ ಕೂಡ ಕಾರನ್ನ ನಿಲ್ಲಿಸದೇನೆ ನಾನ್ ಸ್ಟಾಪ್ ಬಂದಿದ್ದಾರೆ. ಹೆಂಗಸುಂಗು ಮಂಡ್ಯವನ್ನ ತಲುಪಿರೋದು ಗ್ಯಾರಂಟಿ. ಕಾರು ನೇರವಾಗಿ ಮಂಡ್ಯ ಕಡೆಗೆ ಹೋಗಿದ್ದೆ ಅಂತ ಹೇಳಿದ್ರೆ, ಅಬ್ಬಾ ಆ ಶಾರದನ ಹುಡುಕೋದು ಅಷ್ಟೊಂದು ಕಷ್ಟ ಏನೂ ಆಗಲ್ಲ. ಹಾಗಾದ್ರೆ ಅವಳು ಮಂಡ್ಯದಲ್ಲೇ ಇದ್ದಾಳೆ ಅಂದ್ರೆ ನಮ್ಮ ಕೈಗೆ ಸಿಕ್ಕ ಹಾಗೆ. ನೋಡಿ, ನಿಮ್ಮಿಬ್ರಿಗೂ ಅವಳ ಫೋಟೋನ ಕಳಿಸ್ತೀನಿ. ಮಂಡ್ಯದಲ್ಲಿರುವ ಮನೆಯಲ್ಲೂ ಹುಡುಕಿ, ಗಲ್ಲಿನೂ ಜಾಲಾಡಿ, ನನಗೆ ಎನಿ ಪಾಯಿಂಟ್ ಆಫ್ ಟೈಮ್ ಆ ಶಾರದ ಬೇಕೇ ಬೇಕು ಅಷ್ಟೇ ಅಂತ ಹೇಳಿದ್ರೆ ಆಗ ಅಲ್ಲಿಂದ ರೌಡಿಗಳು ಸರಿ ಮೇಡಮ್ ಅಂತ ಹೇಳಿ ಎಕ್ಸಿಟ್ ಆಗ್ತಾರೆ. ಈ ಕಡೆ ಭದ್ರ, ಹೇ ನೋಡ್ರೋ, ಇವತ್ತು ಯಾವ ಏರಿಯಾ ಗಲ್ಲಿ ಒಂದನ್ನು ಕೂಡ ಬಿಡ್ಕೂಡುದು, ಎಷ್ಟೊತ್ತಾದ್ರೂ ಸರಿ ಅವಳನ್ನ ಹುಡುಕ್ಲೇಬೇಕು ಅಂತ ಅವರ ಹುಡುಗರಿಗೆ ಹೇಳಿದ್ರೆ, ಸರಿ ಬೈ ನೀವು ಫೋಟೋ ಕಳಿಸಿ, ನಮ್ಮ ಹುಡುಗರನ್ನೆಲ್ಲ ಕಳಿಸ್ತೀನಿ ಅಂತ ಮತ್ತೊಬ್ಬ ರೌಡಿ ಹೇಳ್ತಾನೆ. ಅದೇ ಟೈಮ್ಗೆ ಶಾರದಾ ಕೂಡ ಅಲ್ಲೇ ಪಾಸ್ ಆಗ್ತಾ ಇರ್ತಾಳೆ. ಇನ್ನು ಭದ್ರ, ವಿಷಯ ಹೊರಗಡೆ ಬರ್ಕೂಡ್ದು, ಹುಷಾರಾಗಿ ಹ್ಯಾಂಡಲ್ ಮಾಡು ಅಂತ ಹೇಳಿ ಇನ್ಸ್ಟ್ರಕ್ಟ್ ಮಾಡ್ತಾನೆ. ಶಾರದಾ ಬಂದು ಅಲ್ಲೇ ನಿಂತಿದ್ದ ಒಂದು ವೆಹಿಕಲ್ ಒಳಗಡೆ ಹತ್ತಿ ಕೂತ್ಬಿಡ್ತಾಳೆ. ಭದ್ರ ಶಾರದನ ನೋಡ್ದೇನೆ ತನ್ನ ಕಾರ್ ಹತ್ತಿ ಹೋಗ್ಬಿಡ್ತಾನೆ. ಈ ಕಡೆ ದೇವಿಯಾನಿ ಅಂಜನನ್ನ ಕರ್ಕೊಂಡು ಎಲ್ಲರ ಹತ್ರ ಬರ್ತಾಳೆ. ಆಗ ಅಜ್ಜಿ, ದೇವಿಯಾನಿ ಅಂಜನ ಏನಂತ ಅಂದ್ಲು ಅಂತ ಕೇಳಿದ್ರೆ, ಅದಕ್ಕೆ ದೇವಿಯಾನಿ, ಅದು ಅಂಜು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಹೇಳಿ ದೇವಿಯಾನಿ ಹೇಳ್ತಾಳೆ. ಆಗ ಮನೆಯವರೆಲ್ಲ ಖುಷಿಯಾಡ್ಬಿಡ್ತಾರೆ. ಇನ್ನು ನಂತರ ಅಜ್ಜಿ, ನಚ್ಚಿ ಕೂಡ ಈ ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಿದ ತಕ್ಷಣ ದೇವಿಯಾನಿಗ ಫುಲ್ ಖುಷಿಯಾಗ್ಬಿಡುತ್ತೆ. ತಕ್ಷಣ ದೇವಿಯಾನಿ ನಚ್ಚಿ ಹತ್ರ ಬಂದ್ಬಿಟ್ಟು, ಥ್ಯಾಂಕ್ಸ್ ಕಂದ, ಥ್ಯಾಂಕ್ ಯು ಸೋ ಮಚ್, ದೇವ್ರು ನಿಮ್ಮಿಬ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾಳೆ. ನಂತರ ಸಂಗೀತ, ನಚ್ಚಿ, ಏನಚ್ಚಿ, ಏನನ್ನು ಯೋಚಿಸಬೇಡವೋ, ಎಲ್ಲ ಸರಿ ಹೋಗುತ್ತೆ. ಇಲ್ವಾ, ಬಾ ಇಲ್ಲಿ ಬಂದು ಅಮ್ಮನ ಆಶೀರ್ವಾದವನ್ನ ತಗೋ. ಅಂಜು ನೀನು ಬಾರಮ್ಮ, ಇಬ್ಬರು ಒಟ್ಟಿಗೆ ಆಶೀರ್ವಾದ ತಗೊಳ್ಳಿ. ಇಬ್ರು ಕೂಡ ಅಜ್ಜಿಯ ಮುಂದೆ ಬಂದು ಸುಮ್ಮನೆ ನಿಂತುಬಿಟ್ಟಿರ್ತಾರೆ. ಆಗ ಶ್ರವಣ್, ಹಲೋ, ಏನು ಇಬ್ರು ಯೋಚಿಸ್ತಾ ಇದ್ದೀರಾ? ಬೇಗ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ತಗೊಳ್ಳಿ. ನಮ್ಮಿನ್ನು ಕಾಯೋದಿಕ್ಕೆ ಆಗಲ್ಲ, ನಮ್ಗೂ ಕೂಡ ಟೈಮ್ ಇಲ್ಲಪ್ಪ, ಬೇಗ ಕಮಾನ್ ಅಂತ ಶ್ರವಣ್ ಹೇಳಿದಾಗ ಅಂಜು ಮತ್ತೆ ನಚ್ಚಿ ಇಬ್ರು ಕೂಡ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೊಳ್ತಾರೆ. ಆಗ ಅಜ್ಜಿ, 100 ಕಾಲ ಚೆನ್ನಾಗಿ ಬಾಳರಪ್ಪ ಅಂತ ಹೇಳಿ ಆರಿಸ್ತಾರೆ. ನಂತರ ಅಪ್ಪು, ಸರಿ ಬನ್ನಿ ಎಲ್ರೂ ಸೇರಿ ಒಂದು ಸೆಲ್ಫಿಯನ್ನ ತಗೊಳ್ಳೋಣ ಅಂತ ಸೆಲ್ಫಿಯನ್ನ ತಗೊಳ್ತಾರೆ ಮನೆಯವರೆಲ್ಲ ಸೇರಿ. ನಂತರ ಭೂಮಿ, ಮೈದು ಎಲ್ಲಿ ಕಳೆದು ಹೋಗಿದೀಯಾ? ನಿಮ್ಮಿಬ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಸಂತೋಷವಾಗಿರಿ ಅಂತ ಭೂಮಿ ಹೇಳಿದ್ರೆ, ಸರಿ ನಿಶ್ಚಿತಾರ್ಥ ಇರೋದು ನಾಳೆ ಬೆಳಗ್ಗೆ ಅನ್ನೋದನ್ನ ಯಾರು ಕೂಡ ಮರಿಬೇಡಿ, ಎಲ್ರೂ ಒಂದೊಂದು ಕೆಲಸವನ್ನ ವಹಿಸ್ಕೋಬೇಕು, ಓಕೆ ಅಂತ ಶ್ರವಣ್ ಹೇಳ್ತಾನೆ. ಇನ್ನು ಅಜ್ಜಿ ಇದ್ರೆ ನಚಿಕೇತ, ನಚ್ಚಿ, ಅಂಜನಾ, ನೀವಿಬ್ರು ಮುಜುಗರ ಪಡ್ಬೇಡಿ, ಹೇಗೆ ಫ್ರೆಂಡ್ಸ್ ಆಗಿದ್ರೋ ಹಾಗೆ ಫ್ರೆಂಡ್ಸ್ ಆಗಿ ಮುಂದುವರಿರಿ, ಪ್ರೀತಿ ಅನ್ನೋದು ಅವಾಗ ತಾನಾಗಿ ಬಂದ್ಬಿಡುತ್ತೆ ಅಂತ ಅಜ್ಜಿ ಹೇಳಿದ್ರೆ, ಅಯ್ಯೋ ಕಮಾನ್ ಅಜ್ಜಿ, ಅದೆಲ್ಲ ಈವಾಗ್ಲೇ ನೀವಿಬ್ಬರಿಗೆ ಹೇಳಿಕೊಡ್ಬೇಕಾ? ಅದು ಈ ಕಾಲದಲ್ಲಿ, ಮೊದಲೇ ಅವನು ಫಾರಿನಿಂದ ಬಂದವನು ಅಂತ ಅಪ್ಪು ಹೇಳ್ತಾಳೆ. ಇನ್ನು ದೇವಿಯಾನಿ ಇದ್ರೆ ಸಂಗೀತ, ಕೊನೆಗೂ ನಾವಿಬ್ರು ಬೀಗರಾಗ್ಬಿಟ್ವಿ, ಥ್ಯಾಂಕ್ ಯು ಸೋ ಮಚ್, ನನ್ನ ಮಗಳು ಸುಖವಾಗಿ ಇರ್ತಾಳೆ ಅನ್ನೋ ನಂಬಿಕೆ ನನಗಿದೆ, ಥ್ಯಾಂಕ್ ಯು ಅಂತ ಹೇಳಿ ದೇವಿಯಾನಿ ಸಂಗೀತಗೆ ಹೇಳಿದ್ರೆ, ದೇವಿಯಾನಿ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ದೇವ್ರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತಾನೋ ಹಾಗೆ ಆಗತ್ತೆ ಅಲ್ಲ, ಅದನ್ನ ತಪ್ಪಿಸೋದಿಕ್ಕೆ ನಾವ್ಯಾರು ಅಂತ ಸಂಗೀತ ಹೇಳಿದ್ರೆ, ಬನ್ನಿ ಬಾವ ಹೇಳಿದಾಗೆ ಬೆಳಗ್ಗೆಗೆ ಎಲ್ರೂ ಕೂಡ ತಯಾರಿಯನ್ನ ಮಾಡ್ಕೊಳ್ಳೋಣ ಅಂತ ದೇವಿಯಾನಿ ಹೇಳ್ತಾಳೆ. ನಂತರ ಎಲ್ರೂ ಕೂಡ ಅಲ್ಲಿಂದ ಹೋದ್ರೆ ನಚ್ಚಿ, ಭೂಮಿ, ಅಜಿತ್ ಮೂವರೇ ಇರ್ತಾರೆ. ನಂತರ ನಚ್ಚಿ ಬೇಜಾರಲ್ಲಿ ಅಲ್ಲಿಂದ ಹೋದ್ರೆ ಅಜಿತ್ ಮತ್ತೆ ಭೂಮಿ ಅದನ್ನ ಗಮನಿಸ್ತಾರೆ. ಆಮೇಲೆ ಭೂಮಿ ಹತ್ರ ಅಜಿತ್ ಕೂಡ ಏನು ಮಾತಾಡದೇನೆ ಹೋಗ್ಬಿಡ್ತಾನೆ. ಇನ್ನು ಇದಾದ ಮೇಲೆ ಅಜಿತ್ ರೂಮ್ನಲ್ಲಿ ಬಂದ್ಬಿಟ್ಟು, ಸತ್ಯನ ನಾಳೆ ಬೆಳಗ್ಗೆ ಊರಾಚೆ ಇರುವ ಶಿವನ ದೇವಸ್ಥಾನದ ಹತ್ರ ಬಂದ್ಬಿಡಿ, ನಚ್ಚಿ ಮತ್ತೆ ಅಂಜನದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಏನಿದು ಸಡನ್ ಆಗಿ ಯಾಕೆ ಅಂತ ಎಲ್ಲ ಕೇಳೋದಿಕ್ಕೆ ಹೋಗ್ಬೇಡಿ, ನನಗೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಇಷ್ಟ ಇಲ್ಲ ಅಂತ ಅಜಿತ್ ಹೇಳಿದ್ರೆ, ಅಜಿತಾ, ಈ ವಿಷಯದಲ್ಲಿ ನೀನು ಟೆನ್ಷನ್ ಮಾಡ್ಕೋಬೇಡ ಅಷ್ಟೇ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಅಂದುಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು ಅಷ್ಟೇ. ಅದು ಅಲ್ಲದೆ ನಚ್ಚಿ ಮತ್ತೆ ಅಂಜು ಭವಿಷ್ಯದಲ್ಲಿ ಚೆನ್ನಾಗಿ ಇರಬಹುದಲ್ವಾ, ಚೆನ್ನಾಗಿ ಜೀವನವನ್ನ ಮಾಡ್ಕೊಂಡು ಹೋಗಬಹುದಲ್ವಾ? ಕೆಲವು ಸಂದರ್ಭಗಳಲ್ಲಿ, ಕೆಲವು ಗಳಿಗೆಗಳಲ್ಲಿ ಏನಾಗುತ್ತೋ ಹೇಳೋದಿಕ್ಕೆ ಆಗೋದಿಲ್ಲ, ಕಾಲಾಯ ತಸ್ಮೈ ನಮಃ, ಸುಮ್ಮನೆ ಸ್ವೀಕರಿಸಬೇಕು ಅಷ್ಟೇ ಅಂತ ಸತ್ಯ ಹೇಳಿದ್ರೆ, ಹೌದು ಸತ್ಯಣ್ಣ, ನೀವ್ ಹೇಳಿದ್ದು ಕರೆಕ್ಟೆ, ಏನ್ ಬೇಕಾದ್ರೂ ಆಗ್ಬಹುದು, ನಾವು ಬರೀ ಪಾಸಿಟಿವ್ ಅಷ್ಟೇ ಯೋಚನೆ ಮಾಡೋದಿಕ್ಕೆ ಆಗೋದಿಲ್ವಲ್ಲ, ಯಾಕಂದ್ರೆ ಅವನು ನನ್ನ ತಮ್ಮ, ಅವನ ಜೀವನ ನನ್ನ ಕಣ್ಮುಂದೆನೆ ಹಾಳಾಯಿತು ಅಂದ್ರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡು ಇರೋದಿಕ್ಕೆ ಆಗೋದಿಲ್ವಲ್ಲ. ಈಗ ಈ ವಿಷಯದ ಬಗ್ಗೆ ಏನೇ ಮಾತಾಡಿದ್ರೂ ಯೂಸ್ ಇಲ್ಲ ಸತ್ಯಣ್ಣ, ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ನನಗೆ ಇದ್ರ ಬಗ್ಗೆ ಮಾತಾಡೋದಿಕ್ಕೂ ಇಷ್ಟ ಇಲ್ಲ, ದಯವಿಟ್ಟು ನೀವು ಬೆಳಗ್ಗೆ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ಅಜಿತ್ ಫೋನನ್ನ ಕಟ್ ಮಾಡ್ತಾನೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ನಮ್ಮ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ